ಗರ್ಭಕೋಶದ ಸಮಸ್ಯೆಗಳಿಂದ ಥೈರಾಯ್ಡ್ ಬರ್ತದೆ. ಸಮಸ್ಯೆ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಧನಿಯಾ 2 ಚಮಚ ತೆಗೆದುಕೊಳ್ಳಿ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದು ಅರ್ಧ ಗ್ಲಾಸ್ ಕುಡಿದ್ರೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಮಾಡೋದ್ರಿಂದ 2-3 ತಿಂಗಳಲ್ಲಿ ಥೈರಾಯ್ಡ್ ಪರ್ಮನೆಂಟ್ ಆಗಿ ಗುಣ ಆಗುವುದು 100% ಸತ್ಯ. ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಮನೆಮದ್ದುಗಳನ್ನ ತಿಳಿಸ್ಕೊಡಿ. ನೋಡಿ, ಥೈರಾಯ್ಡ್ ಅನ್ನೋದು ಕೂಡ ಇದು ಬರಲಿಕ್ಕೆ ಮುಖ್ಯ ಕಾರಣ ಗರ್ಭಕೋಶದ ಸಮಸ್ಯೆಗಳಿಂದ ಥೈರಾಯ್ಡ್ ಬರ್ತದೆ. ಇದೊಂದು ಹಾರ್ಮೋನ್. ಈ T3, T4, TSH ಅಲ್ಲಿ ವ್ಯತ್ಯಾಸ ಆಯ್ತಂದ್ರೆ, ಇದರದ್ದು TSH ವ್ಯಾಲ್ಯೂ ತುಂಬ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. ಅಂದರೆ 0.5 ಮೇಲೆ 5.5 ಒಳಗಿರಬೇಕು. ಅದು 5.5 ಮೇಲೆ ಹೋಯಿತು ಅಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್. 0.5ಕ್ಕಿಂತ ತುಂಬ ಕಡಿಮೆ ಆಯ್ತಂದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಕರೀತಾರೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ತುಂಬ ದಪ್ಪ ಆಗ್ತಾರೆ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ತುಂಬ ತೆಳ್ಳಗಾಗ್ತಾರೆ. ಇದು ಇದರ ಲಕ್ಷಣಗಳು. ಹೀಗೆ ಸಮಸ್ಯೆ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. T3, T4, TSH ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಮನೆಮದ್ದು ಏನು ಅಂತ ಹೇಳಿದ್ರೆ, ನೋಡಿ, ಧನಿಯಾ ಹವೀಜ್ ಕಾಳು ಅಂತ ಹೇಳ್ತಾರಲ್ಲ, 2 ಚಮಚ ತೆಗೆದುಕೊಳ್ಳಿ, ಅದನ್ನು 2 ಲೋಟ ನೀರಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು ಅರ್ಧ ಗ್ಲಾಸ್ ಕುಡಿದ್ರೆ ಹೈಪೋಥೈರಾಯ್ಡಿಸಮ್ ಇರಲಿ ಹೈಪರ್ ಥೈರಾಯ್ಡಿಸಮ್ ಇರಲಿ ಅದೆರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ಇದಾದಮೇಲೆ 1 ಚಮಚ ಮೆಂತ್ಯ ಪುಡಿ, 1 ಚಮಚ ಬೆಲ್ಲ, ಹಾಗೆಯೇ 1 ಚಮಚ ಹಸುವಿನ ತುಪ್ಪ, ಈ 3ಅನ್ನು ಮಿಶ್ರಣ ಮಾಡಿಟ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಸೇವನೆ ಮಾಡಿ 1 ಲೋಟ ಹುರುಳಿ ಕಟ್ಟನ್ನು ಕುಡಿಬೇಕು. ಹುರುಳಿ ಕಟ್ಟು ಮಾಡ್ಕೊಳ್ಳೋದು ಹೇಗೆ? 1 ಮುಷ್ಟಿ ಹುರುಳಿ ಕಾಳು ತಗೊಳ್ರಿ, 4 ಲೋಟ ನೀರಲ್ಲಿ ಕುದಿಸ್ರಿ ಅವನ್ನ. ಅದು ಕುದ್ದು ಅದು 1 ಲೋಟ ಕೀಳಬೇಕು, 4 ಲೋಟ ನೀರು. ಆ ಕಟ್ಟನ್ನು ಬಸ್ಕೊಂಡು, ಆ ನೀರನ್ನು ಬಸ್ಕೊಂಡು ಅದನ್ನು ಕುಡಿಯೋದು. ಏನು ಈ ಪದಾರ್ಥಗಳನ್ನ ಬೆಲ್ಲ ಮೆಂತ್ಯ ತುಪ್ಪವನ್ನು ಸೇವನೆ ಮಾಡಿದ ತಕ್ಷಣ ಹುರುಳಿ ಕಟ್ಟು ಕುಡಿಯೋದು. ಆ ಪಲ್ಯ ಅದೇನು ಕಾಳು ಉಳಿದಿರ್ತಲ್ಲ ಅದನ್ನ ಬೇಕಾದ್ರೆ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಇದಿಷ್ಟು ಮನೆ ಮದ್ದು ಮಾಡಿ ಆಮೇಲೆ ಶಂಖ ಮುದ್ರೆಯಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಮಾಡೋದ್ರಿಂದ 2-3 ತಿಂಗಳಲ್ಲಿ ಥೈರಾಯ್ಡ್ ಪರ್ಮನೆಂಟ್ ಆಗಿ ಗುಣ ಆಗುವುದು 100% ಸತ್ಯ ಅಂತ ಹೇಳ್ಬೋದು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.